ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಕೊನೆಗೂ ನಮಗೆ LIC IPO ಮಾರ್ಕೆಟಲ್ಲಿ ಲಾಂಚ್ ಆಗ್ತಿರೋದು ಕಾಣಿಸ್ತಿದೆ. 2020ರಿಂದ ಗೌರ್ಮೆಂಟ್ LIC IPOನ ಲಾಂಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಬಟ್ ಕೋವಿಡ್ನ ರೀಸನ್ನಿಂದ LIC IPO ಡಿಲೇ ಆಗ್ತಿತ್ತು. ಅದಾದಮೇಲೆ ಮತ್ತೆ ಮಾರ್ಚ್ 2022ರಲ್ಲಿ ಕೂಡ ಗೌರ್ಮೆಂಟ್ ಲಾಂಚ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಬಟ್ ಅಲ್ಲಿ ನಮಗೆ ಉಕ್ರೇನ್ ಮತ್ತು ರಷ್ಯಾದ ನಡುವೆ ವಾರ್ ಸ್ಟಾರ್ಟ್ ಆಗಿ ಮಾರ್ಕೆಟ್ನಲ್ಲಿ ಮತ್ತೆ ಡೌನ್ ಸೈಡ್ ಕಾಣಿಸ್ತು. ಈಗ ಇಶ್ಯೂ ಸೈಜನ್ನು ಕಮ್ಮಿ ಮಾಡಿ ಮತ್ತೆ ಮಾರ್ಕೆಟ್ನಲ್ಲಿ IPO ಲಾಂಚ್ ಆಗ್ತಿರೋದು ಕಾಣಿಸ್ತಿದೆ. ಡೇಟ್ಸ್ ಕೂಡ ಅನೌನ್ಸ್ ಆಗಿದೆ. ಸೊ LIC IPOನ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. LICಯ ಬಗ್ಗೆ ತಿಳ್ಕೊಳ್ಳೋದಾದರೆ LIC 1956ರಲ್ಲಿ ಪ್ರಾರಂಭವಾದಂತಹ ಕಂಪನಿ. ಭಾರತದಲ್ಲಿ ಅತಿ ದೊಡ್ಡ ಇನ್ಶೂರೆನ್ಸ್ ಪ್ರೊವೈಡರ್ ಕಂಪನಿ LIC. ಸೊ ಟೋಟಲ್ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ 65%ಗೂ ಹೆಚ್ಚಿನ ಒಂದು ಮಾರ್ಕೆಟ್ ಶೇರ್ LIC ಬಳಿಯಲ್ಲಿ ಇದೆ. ಸೊ ಇವರು ಕೇವಲ ಲೈಫ್ ಇನ್ಶೂರೆನ್ಸನ್ನು ಮಾತ್ರ ಪ್ರೊವೈಡ್ ಮಾಡೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಸೇವಿಂಗ್ ಇನ್ಶೂರೆನ್ಸ್ಗಳು, ಟರ್ಮ್ ಇನ್ಶೂರೆನ್ಸ್, ಸೊ ಬೇರೆ ಬೇರೆ ರೀತಿಯ ಇನ್ಶೂರೆನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಪೆನ್ಷನ್ ಪ್ರಾಡಕ್ಟ್ಗಳನ್ನು ಕೂಡ LIC ಪ್ರೊವೈಡ್ ಮಾಡ್ತಾರೆ. 2021ರ ಸೆಪ್ಟೆಂಬರ್ನ ವೇಳೆಗೆ ಇವರ ಟೋಟಲ್ AUM ಸೈಜ್ ಏನಿದೆ 39 ಲಕ್ಷ ಕೋಟಿ ಅಮೌಂಟ್ನಷ್ಟು ಆಗಿರುತ್ತೆ. ಅಂದರೆ ನಾವೇನು ಪ್ರೀಮಿಯಂಗಳನ್ನು ಕಟ್ತೀವಿ LICಗೆ, ಸೊ ಅದರ ಒಂದು ಸೈಜ್ ಏನಿದೆ 39 ಲಕ್ಷ ಕೋಟಿ ಆಗಿರುತ್ತೆ. ಹಾಗೆ LIC 2048 ಬ್ರಾಂಚ್ಗಳನ್ನು ಹೊಂದಿದೆ. 113 ಡಿವಿಷನಲ್ ಆಫೀಸ್ಗಳು ಇದ್ದಾವೆ. 1554 ಸ್ಯಾಟಲೈಟ್ ಆಫೀಸ್ಗಳು ಕೂಡ ಕಂಪನಿಯ ಬಳಿಯಲ್ಲಿ ಇದ್ದಾವೆ. LIC ಕೇವಲ ಭಾರತದಲ್ಲಿ ಮಾತ್ರ ಆಪರೇಟ್ ಮಾಡೋದಿಲ್ಲ. ಮಾರಿಷಿಯಸ್, ಫಿಜಿ, ಬಾಂಗ್ಲಾದೇಶ್, ನೇಪಾಳ, ಸಿಂಗಾಪುರ್, ಶ್ರೀಲಂಕಾ, UAE, ಬಹ್ರೇನ್, ಕತಾರ್, ಕುವೈತ್, UK ಎಲ್ಲ ಕಂಟ್ರಿಗಳಲ್ಲೂ ಕೂಡ ನಮಗೆ LIC ಆಪರೇಟ್ ಮಾಡೋದು ಕಾಣಿಸುತ್ತೆ. ಸೊ ಟೋಟಲ್ ಮಾರ್ಕೆಟ್ ಶೇರ್ ನಾವು ಲೈಫ್ ಇನ್ಶೂರೆನ್ಸ್ ಸೆಗ್ಮೆಂಟ್ 1ರಲ್ಲಿ ಕನ್ಸಿಡರ್ ಮಾಡಿದಾಗ LIC 61%ನಷ್ಟು ಲೈಫ್ ಇನ್ಶೂರೆನ್ಸ್ ಶೇರನ್ನು ಹೊಂದಿದೆ. LIC ಕೇವಲ ಒಂದು ಇನ್ಶೂರೆನ್ಸ್ ಕಂಪನಿ ಅಲ್ಲ, ಅದೊಂದು ಇನ್ವೆಸ್ಟ್ಮೆಂಟ್ ಕಂಪನಿ ಕೂಡ ಆಗಿರುತ್ತೆ. ನಾವೇನು ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್ಗಳನ್ನು ಪರ್ಚೇಸ್ ಮಾಡ್ತೀವಿ, ಸೊ ಅದರಿಂದ ನಮಗೆ ಗ್ಯಾರಂಟಿಡ್ ರಿಟರ್ನ್ಸ್ ಕೂಡ ಸಿಗುತ್ತೆ. LICಯ ಬಳಿಯಲ್ಲಿ 13.5 ಲಕ್ಷ ಏಜೆಂಟ್ಗಳಿದ್ದಾರೆ. ಸೊ ಅವರು ಮೇಜರ್ ರೋಲನ್ನು ಪ್ಲೇ ಮಾಡ್ತಾರೆ. ಏಜೆಂಟ್ಗಳಿಂದನೇ LICಗೆ ಹೆಚ್ಚಿನ ಒಂದು ಪಾಲಿಸೀಸ್ಗಳು ಸಿಗೋದು. LIC ಒಂದು ಗೌರ್ಮೆಂಟ್ ಕಂಪನಿ ಆಗಿದೆ. ಜನರು LIC ಮೇಲೆ ಟ್ರಸ್ಟನ್ನು ಇಟ್ಟಿದ್ದಾರೆ. ಸೊ ಈಗಲೂ ಕೂಡ ಅಷ್ಟೇ ಹೊಸ LIC ಪಾಲಿಸಿಗಳು ನಮಗೆ ಪ್ರಾರಂಭ ಆಗೋದು ಕೂಡ ಕಾಣಿಸುತ್ತೆ. ಸೊ ಇನ್ಶೂರೆನ್ಸ್ ಅಂತ ಬಂದಾಗ ಭಾರತದಲ್ಲಿ ಮೊದಲಿಗೆ ನಮಗೆ ಯೋಚನೆಯಲ್ಲಿ ಬರುವಂಥ ಒಂದು ಕಂಪನಿ ಅಂದರೆ ಅದು LIC ಆಗಿರುತ್ತೆ. ಸೊ ಅವರು ಕೇವಲ ಇನ್ಶೂರೆನ್ಸನ್ನು ಮಾತ್ರ ಪ್ರೊವೈಡ್ ಮಾಡೋದಿಲ್ಲ. ಸೊ ನಾವೇನು ಪ್ರೀಮಿಯಂಗಳನ್ನು ಕಟ್ತೀವಿ ಅದನ್ನು ಅವರು ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗೆಯೇ ಬಾಂಡ್ಗಳನ್ನು ಕೂಡ ಪರ್ಚೇಸ್ ಮಾಡ್ತಾರೆ. ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ನ ಮೂಲಕ ರಿಟರ್ನನ್ನು ಕೂಡ ಅವರು ಜನರೇಟ್ ಮಾಡಿ ಕೊಡ್ತಾರೆ. ಡೇಟಾ ಪ್ರಕಾರ ಬಾಂಡ್ಗಳಲ್ಲಿ RBIಗಿಂತ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅದು LICದು ಆಗಿರುತ್ತೆ. ಹಾಗೆ LIC ಇಂಡಿಯಾದಲ್ಲಿ ಅತಿ ದೊಡ್ಡ ಇನ್ಶೂರೆನ್ಸ್ ಪ್ರೊವೈಡರ್ ಕಂಪನಿ ಆಗಿದೆ. ವರ್ಲ್ಡ್ನಲ್ಲೇ ನಾವು ಕನ್ಸಿಡರ್ ಮಾಡಿದಾಗ 5ನೇ ಅತಿ ದೊಡ್ಡ ಕಂಪನಿ LIC. ಸೊ ಪ್ರತಿಯೊಬ್ಬರಿಗೂ ಯಾವ ರೀತಿಯ ಒಂದು ಇನ್ಶೂರೆನ್ಸ್ ಬೇಕಾಗುತ್ತೆ, ಎಲ್ಲ ರೀತಿಯ ಬೇರೆ ಬೇರೆ ಪ್ರಾಡಕ್ಟ್ ಡೈವರ್ಸಿಫಿಕೇಷನ್ ಇರುವಂಥ ಪಾಲಿಸಿಗಳು ನಮಗೆ LICಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ LIC ಯಾವ್ಯಾವ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದೆ, LICಯ ಟಾಪ್ 15 ಹೋಲ್ಡಿಂಗನ್ನು ನಾವು ಗಮನಿಸ್ಬೋದು. ರಿಲಯನ್ಸ್, TCS, ITC, ಇನ್ಫೋಸಿಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಆಲ್ಮೋಸ್ಟ್ ಇಲ್ಲಿ ನಮಗೆ ನಿಫ್ಟಿ ಕಂಪನಿಗಳು ಹೆಚ್ಚಾಗಿ ಕಾಣಿಸುತ್ತೆ. IDBI ಬ್ಯಾಂಕಲ್ಲಿ ನೀವು ಗಮನಿಸ್ಬೋದು 50%ನಷ್ಟು ಸ್ಟೇಕ್ ಏನಿದೆ ಅದು LICದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಒಂದು ಹೆಚ್ಚಿನ ಹೋಲ್ಡಿಂಗ್ ಆಗಿರುತ್ತೆ. ಹಾಗೆ ಗೌರ್ಮೆಂಟ್ ಕಂಪನೀಸ್ ಆಗಿರುವಂತಹ ONGC ಮತ್ತು SBIಯಲ್ಲೂ ಕೂಡ ಹೆಚ್ಚಿನ ಸ್ಟೇಕನ್ನು LIC ಹೊಂದಿದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ರಿಸ್ಕ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈಗ ನಮಗೆ LICನಲ್ಲಿ ಹೊಸ ಪಾಲಿಸಿ ಗ್ರೋತ್ ಏನಿದೆ ಅದು ಮುಂಚಿನ ರೀತಿಯಲ್ಲಿ ಆಗ್ತಿಲ್ಲ. ಏನಕ್ಕೆಂದರೆ ಈಗ ಹೊಸ ಪ್ಲೇಯರ್ಸ್ಗಳು ಮಾರ್ಕೆಟ್ಗೆ ಎಂಟರ್ ಆಗ್ತಿದ್ದಾರೆ. ಸೊ ಕಾಂಪಿಟೇಷನ್ ಕೂಡ ಹೆಚ್ಚಾಗ್ತಾ ಇದೆ. ಮಾರ್ಜಿನ್, ಓವರ್ ಆಲ್ ಮಾರ್ಜಿನ್ ಏನಿದೆ ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟಲ್ಲಿ, ಸೊ ಅದು ನಮಗೆ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಅವರ ಟೋಟಲ್ ಪಾಲಿಸಿ ಸೇಲ್ಸ್ ಏನಾಗುತ್ತೆ ಅದರಲ್ಲಿ 94% ಏಜೆಂಟ್ಸ್ಗಳ ಕಡೆಯಿಂದನೇ ಆಗ್ತಿರೋದು. ಸೊ ಇಲ್ಲಿ ಜನರು ತಾವಾಗಿ LICಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಕಮ್ಮಿ. ಏಜೆಂಟ್ಗಳು ಅವರಿಗೆ ಹೆಲ್ಪ್ ಮಾಡಿ LIC ಪಾಲಿಸಿ ತಗೊಳ್ಳಿ ಅಂದಾಗ ಇಂಡಿವಿಜುವಲ್ಸ್ ಇಲ್ಲಿ LIC ಪಾಲಿಸೀಸ್ನ ತಗೋತಿರೋದು ಕಾಣಿಸ್ತಿದೆ. LIC ನಮಗೆ ಬೇರೆ ಇನ್ಶೂರೆನ್ಸ್ ಕಂಪನಿ ರೀತಿಯಲ್ಲಿ ವರ್ಕ್ ಮಾಡೋದಿಲ್ಲ. ಇವರ ಒಂದು ಬಿಸ್ನೆಸ್ ಮಾಡೆಲ್ ಏನಿದೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ನಾವು ಕೆಲವೊಂದಿಷ್ಟು ವರ್ಷಗಳಿಗೆ ನಮ್ಮ ಪ್ರೀಮಿಯಮನ್ನು ಕಟ್ತೀವಿ. ಅದಾದಮೇಲೆ ನಮ್ಮ ಟೋಟಲ್ ಲೈಫ್ ಸ್ಪ್ಯಾನ್ ಏನಿರುತ್ತೆ ಅಲ್ಲಿವರೆಗೂ ಪಾಲಿಸಿ ಕವರ್ ಆಗ್ತಾ ಇರುತ್ತೆ. ಸೊ ಇಲ್ಲೇನು ನಾವು ಪ್ರೀಮಿಯಂಗಳನ್ನು ಕಟ್ತೀವಿ ಅದನ್ನು LIC ರೆವೆನ್ಯೂ ಆಗಿ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕೆಂದರೆ ಅವರು ಲೇಟರ್ ಸ್ಟೇಜಲ್ಲಿ ಅಂದರೆ ಕೆಲವೊಂದಿಷ್ಟು ವರ್ಷಗಳ ಬಳಿಕ ಅದನ್ನು ಮತ್ತೆ ಇನ್ಶೂರರ್ಗೆ ರಿಟರ್ನ್ ಮಾಡಬೇಕಾಗತ್ತೆ. ಸೊ ಮೇಜರ್ ಆಗಿ ನಾವಿಲ್ಲಿ ಗಮನಿಸ್ಬೋದು 2014ರಲ್ಲಿ ಲೈಫ್ ಇನ್ಶೂರೆನ್ಸ್ ಸೆಗ್ಮೆಂಟ್ನಲ್ಲಿ 75%ನಷ್ಟು ಹೋಲ್ಡಿಂಗ್ LIC ಬಳಿಯಲ್ಲಿ ಇತ್ತು. 2022ರಲ್ಲಿ ಈಗ 65%ನಷ್ಟು ಹೋಲ್ಡಿಂಗ್ ಮಾತ್ರ ಲೈಫ್ ಇನ್ಶೂರೆನ್ಸ್ ಸೆಗ್ಮೆಂಟ್ನಲ್ಲಿ LIC ಬಳಿಯಲ್ಲಿ ಇರೋದು.
LIC IPOನ ಡೇಟ್ಸನ್ನು ನಾವು ಗಮನಿಸೋದಾದರೆ LIC IPO ಮೇ 4ಕ್ಕೆ ಓಪನ್ ಆಗ್ತಿದೆ. ಮೇ 9ರವರೆಗೂ ನಮಗೆ ಇಶ್ಯೂ ಓಪನ್ ಇರೋದು ಕಾಣಿಸುತ್ತೆ. ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರಿಗೆ. IPO ಪ್ರೈಸನ್ನು ಇವರು 902ರಿಂದ 949 ರೂಪಾಯಿ ಫಿಕ್ಸ್ ಮಾಡಿದರೆ. ಮಾರ್ಕೆಟ್ ಲಾಟ್ ಇಲ್ಲಿ 15 ಶೇರ್ಗಳದ್ದು ಆಗಿರುತ್ತೆ. ಸೊ ಮಿನಿಮಮ್ ಒಬ್ಬ ಇನ್ವೆಸ್ಟರ್ 15 ಶೇರ್ಗಳಿಗೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಕ್ಯಾಟಗರಿಗೂ ಪ್ರೈಸಸ್ ಇದೆ. QIB ಕ್ಯಾಟಗರಿಯಲ್ಲಿ 949 ಕಟ್ ಆಫ್ ಪ್ರೈಸ್ ಆಗಿರುತ್ತೆ. HNIಗೂ ಕೂಡ ಅಷ್ಟೇ 949 ಕಟ್ ಆಫ್ ಪ್ರೈಸ್ ಆಗಿರುತ್ತೆ. ನೀವೇನಾದರೂ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ರೆ ₹45 ಡಿಸ್ಕೌಂಟ್ ಸಿಗುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ 904 ರೂಪಾಯಿ ಕಟ್ ಆಫ್ ಪ್ರೈಸ್ ಆಗಿರುತ್ತೆ. ₹45 ಡಿಸ್ಕೌಂಟ್ ಇಲ್ಲಿ ಸಿಗ್ತಾ ಇದೆ. ಹಾಗೆ ನೀವು ಪಾಲಿಸಿ ಹೋಲ್ಡರ್ಸ್ ಆಗಿದ್ರೆ ಅಂದರೆ ನಿಮ್ಮ ಬಳಿಯಲ್ಲಿ LIC ಪಾಲಿಸಿ ಇದ್ದು ಡಿಮ್ಯಾಟ್ ಅಕೌಂಟ್ ಕೂಡ ಇದ್ದು ಪ್ಯಾನನ್ನು ನೀವು ಫೆಬ್ರವರಿ 28ರ ಒಳಗಾಗಿ ರಿಜಿಸ್ಟರ್ ಮಾಡಿದರೆ ಪಾಲಿಸಿ ಹೋಲ್ಡರ್ಸ್ ಆಗಿ ಅಪ್ಲೈ ಮಾಡ್ಬೋದಾಗುತ್ತೆ. ನಿಮಗೆ ₹60 ಡಿಸ್ಕೌಂಟ್ ಪಾಲಿಸಿ ಹೋಲ್ಡರ್ಸ್ ಆಗಿ ಸಿಗುತ್ತೆ. ಸೊ ಪಾಲಿಸಿ ಹೋಲ್ಡರ್ಸ್ಗೆ ಕಟ್ ಆಫ್ ಪ್ರೈಸ್ ಏನಿದೆ 889 ಆಗಿರುತ್ತೆ. LIC IPOನ ಅಲಾಟ್ಮೆಂಟ್ 12 ಮೇ ಆಗಿರುತ್ತೆ. ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ಗಳು 13ನೇ ತಾರೀಕು ಮೇಗೆ ನಿಮ್ಮ ಬ್ಯಾಂಕಲ್ಲಿ ಕ್ರೆಡಿಟ್ ಆಗುತ್ತೆ. LIC IPO ಅಲಾಟ್ಮೆಂಟ್ ಆದರೆ 16 ಮೇಗೆ ನಿಮಗೆ ಡಿಮ್ಯಾಟಲ್ಲಿ ಶೇರ್ಗಳು ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಮೇ 17ಕ್ಕೆ ಇರುತ್ತೆ. ಸೊ ನೀವಿನ್ನೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿಲ್ಲ ಅಂದರೆ ಈಗಲೂ ಕೂಡ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗುತ್ತೆ. ನಿಮಗೆ ಮೇ 9ರವರೆಗೂ ಸಮಯ ಇರುತ್ತೆ LIC IPOನಲ್ಲಿ ಅಪ್ಲೈ ಮಾಡೋದಕ್ಕೆ. ರಿಟೇಲ್ ಕ್ಯಾಟಗರಿಯಲ್ಲೂ ಕೂಡ 45%ನಷ್ಟು ಆಫರ್ ಇದೆ. ಪಾಲಿಸಿ ಹೋಲ್ಡರ್ ಅಲ್ಲ ಅಂದರೂ ಕೂಡ ರಿಟೇಲ್ ಸೆಗ್ಮೆಂಟಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಝೀರೋದಾದಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗುತ್ತೆ. ಹಾಗೆಯೇ ಇಲ್ಲಿ ಒಂದು ಲಾಟ್ಗೆ ಅಪ್ಲಿಕೇಶನನ್ನು ಹಾಕಬೇಕು ಅಂದಾಗ ₹14,235 ಅವಶ್ಯಕತೆ ಬರುತ್ತೆ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಮ್ಯಾಕ್ಸಿಮಮ್ 14 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಂಥ ಒಂದು ಸಿಚುವೇಷನಲ್ಲಿ ₹1,99,290 ಅವಶ್ಯಕತೆ ಬರುತ್ತೆ. ಸೊ LICಯ ಫೈನಾನ್ಷಿಯಲ್ಸನ್ನು ನಾವು ಗಮನಿಸೋದಾದರೆ 2019ರ ಫೈನಾನ್ಷಿಯಲ್ ಇಯರ್ನಲ್ಲಿ 2,627 ಕೋಟಿ ಪ್ರಾಫಿಟನ್ನು LIC ಮಾಡಿದ್ರು. 2020ರ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ಗಮನಿಸಿದಾಗ 2,710 ಕೋಟಿಯ ಪ್ರಾಫಿಟ್ ಕಾಣಿಸ್ತಿದೆ. 2021ರ ಫೈನಾನ್ಷಿಯಲ್ ಇಯರ್ನಲ್ಲಿ ನಮಗೆ ಪ್ರಾಫಿಟ್ ಆಲ್ಮೋಸ್ಟ್ 3,000 ಕೋಟಿಯಷ್ಟು ಆಗಿದೆ. 2022ರ ಫೈನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ನ ಡೇಟಾ ಇದೆ. 2 ಕ್ವಾರ್ಟರ್ನಲ್ಲಿ LIC 1,500 ಕೋಟಿಯ ಪ್ರಾಫಿಟನ್ನು ಮಾಡಿದರೆ. ಡಿಸೆಂಬರ್ ಮತ್ತು ಮಾರ್ಚ್ ಕ್ವಾರ್ಟರ್ನಲ್ಲಿ ನಾವು ಗಮನಿಸಿದಾಗ ಸೇಮ್ 2 ಕ್ವಾರ್ಟರ್ನಲ್ಲಿ ಏನು ಪ್ರಾಫಿಟ್ ಬಂದಿದೆ 1,500 ಕೋಟಿ ಅಷ್ಟೇ ಪ್ರಾಫಿಟ್ ಬಂದರೂ ಕೂಡ 3,000 ಕೋಟಿ ಪ್ರಾಫಿಟನ್ನು LIC ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಮಾಡಿದ ರೀತಿ ಆಗುತ್ತೆ. ಸೊ ನಮಗೆ ಪ್ರಾಫಿಟ್ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಿದೆ. ರೆವೆನ್ಯೂ ಕೂಡ ಅಷ್ಟೇ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಟೋಟಲ್ ಇಶ್ಯೂ ಸೈಜನ್ನು ನಾವು ಗಮನಿಸಿದಾಗ 21,000 ಕೋಟಿಯ ಇಶ್ಯೂ ಆಗಿರುತ್ತೆ. ಗೌರ್ಮೆಂಟ್ ಇದಕ್ಕೂ ಮುಂಚೆ 60,000 ಕೋಟಿಯ ಇಶ್ಯೂವನ್ನು ತರಬೇಕು ಅಂತ ಇದ್ರು. ಬಟ್ ಇಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ಅನ್ಸರ್ಟೆನಿಟಿ ಇರೋ ಕಾರಣ ಇಶ್ಯೂ ಸೈಜನ್ನು ಕಮ್ಮಿ ಮಾಡಿದ್ದಾರೆ. ಸೊ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ನ ನಾವು ಗಮನಿಸಿದಾಗ 100% ಹೋಲ್ಡಿಂಗ್ ಏನಿದೆ ಗೌರ್ಮೆಂಟ್ನ ಬಳಿಯಲ್ಲಿ ಇದೆ. ಅದರಲ್ಲಿ ಕೇವಲ 3.5%ನಷ್ಟು ಮಾತ್ರ ಅವರು ಸೆಲ್ ಮಾಡ್ತಿದ್ದಾರೆ. ಸೊ ಈ ಒಂದು ಇಶ್ಯೂ ಬಂದ ಮೇಲೆ ಗೌರ್ಮೆಂಟ್ನ ಬಳಿಯಲ್ಲಿ 96.50% ಹೋಲ್ಡಿಂಗ್ ಮಿಕ್ಕುತ್ತೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂದರೆ QIBಗೆ ಇಲ್ಲಿ 50%ನಷ್ಟು ಆಫರ್ ಇರುತ್ತೆ. 50%ಗೂ ಹೆಚ್ಚಿನ ಒಂದು ಆಫರ್ ಆಗೋದಿಲ್ಲ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ 35%ನಷ್ಟು ಆಫರ್ ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ ನಮಗೆ ಪಾಲಿಸಿ ಹೋಲ್ಡರ್ಸ್ ಕೂಡ ಇರ್ತಾರೆ. ಹಾಗೆ ನಮಗೆ HNI ಅಥವಾ NII ಕ್ಯಾಟಗರಿಯಲ್ಲಿ 15%ನಷ್ಟು ಆಫರ್ ಇರೋದು ಕಾಣಿಸ್ತಿದೆ. ಸೊ ಇಲ್ಲಿ ನೀವೇನಾದರೂ ಪಾಲಿಸಿ ಹೋಲ್ಡರ್ ಆಗಿದ್ರೆ ಪಾಲಿಸಿ ಹೋಲ್ಡರ್ ಆಗಿ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಹಾಗೆ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಸಿಗುತ್ತೆ, ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಅಕಸ್ಮಾತ್ ನಿಮಗೆ ಪಾಲಿಸಿ ಹೋಲ್ಡರ್ ಕೋಟಾದಲ್ಲಿ 10%ನಷ್ಟು ರಿಸರ್ವೇಷನ್ ಏನಿದೆ ಅದರಲ್ಲಿ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ನೀವು ಪಾಲಿಸಿ ಹೋಲ್ಡರ್ ಆಗಿದ್ದು 2 ಲಕ್ಷಕ್ಕೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದೀರಾ ಅಂದರೆ ನೀವು HNI ಕ್ಯಾಟಗರಿಯಲ್ಲೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಸೊ ಇಲ್ಲಿ ಪಾಲಿಸಿ ಹೋಲ್ಡರ್ಸ್ಗಳಿಗೆ 2 ಅಪ್ಲಿಕೇಶನನ್ನು ಹಾಕುವಂಥ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ. ಹಾಗೆ LICಯ ವ್ಯಾಲ್ಯೂಯೇಷನ್ಗೆ ಬಂದರೆ ಅಪ್ಪರ್ ಪ್ರೈಸ್ ಬ್ಯಾಂಡ್ ಏನಿದೆ 949 ರೂಪಾಯಿ, ಅಲ್ಲಿ ನಮಗೆ ಮಾರ್ಕೆಟ್ ಕ್ಯಾಪ್ 6 ಲಕ್ಷ ಕೋಟಿ ನೋಡೋದಕ್ಕೆ ಸಿಗುತ್ತೆ. ಗೌರ್ಮೆಂಟ್ ಇದಕ್ಕೂ ಮುಂಚೆ 2,000 ರೂಪಾಯಿಯ ಪ್ರೈಸಲ್ಲಿ ಬರಬೇಕಂತ ಇದ್ರು. ಸೊ ಅಲ್ಲಿ ಅವರ ಮಾರ್ಕೆಟ್ ಕ್ಯಾಪ್ ಏನಿದೆ 13 ಲಕ್ಷ ಕೋಟಿವರೆಗೂ ಆಗ್ತಿತ್ತು. ಸೊ ಇಲ್ಲಿ ನಮಗೆ ತುಂಬಾ ಡಿಸ್ಕೌಂಟೆಡ್ ಪ್ರೈಸ್ ಕಾಣಿಸ್ತಿದೆ. ಹಾಗೆಯೇ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಮತ್ತು ಪಾಲಿಸಿ ಹೋಲ್ಡರ್ಸ್ಗೆ ಡಿಸ್ಕೌಂಟ್ ಕೂಡ ಸಿಗ್ತಿದೆ. ಸೊ ಒಳ್ಳೆ ಒಂದು ಡಿಸ್ಕೌಂಟನ್ನು ಇಲ್ಲಿ ಗೌರ್ಮೆಂಟ್ ಕೊಡ್ತಿದ್ದಾರೆ. ಸೊ ಅಟ್ಲೀಸ್ಟ್ ಈ ಒಂದು ಡಿಸ್ಕೌಂಟ್ನಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಿಂದ ಬರಲಿ ಅನ್ನೋದು
ಗೌರ್ಮೆಂಟ್ನ ಒಂದು ಉದ್ದೇಶ ಆಗಿದೆ. ಹಾಗೆ ನಾವು ಅರ್ನಿಂಗ್ ಪರ್ ಶೇರ್ ಗಮನಿಸಿದಾಗ ₹4.70 ಅರ್ನಿಂಗ್ ಪರ್ ಶೇರ್ ನೋಡೋಕ್ಕೆ ಸಿಗ್ತಿದೆ 2021 ಫೈನಾನ್ಷಿಯಲ್ ಇಯರ್ನಲ್ಲಿ. ಸೊ 2022 ಫೈನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ ಒಳ್ಳೆ ಗ್ರೋತ್ ಕಂಡ್ರೂ ಕೂಡ ₹5 ಅರ್ನಿಂಗ್ ಪರ್ ಶೇರ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಪಿ ಇ ರೇಷಿಯೋ ಆಗ 200ರ ಒಂದು ಪಿ ಇ ಆಗುತ್ತೆ. ಸೊ ನಾವು ಇಂಡಸ್ಟ್ರಿ ಪಿ ಇ ಲೈಫ್ ಇನ್ಶೂರೆನ್ಸ್ ಸೆಗ್ಮೆಂಟ್ನಲ್ಲಿ ಕನ್ಸಿಡರ್ ಮಾಡಿದಾಗ 80ರ ಪಿ ಇ ಇದೆ. ಸ್ಟಿಲ್ ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲೂ ಕೂಡ ನಮಗೆ LIC ಒಂದು ಎಕ್ಸ್ಪೆನ್ಸಿವ್ ಇಶ್ಯೂ ಆಗಿರುತ್ತೆ. ಸೊ ಇವರ ಕಾಂಪಿಟೇಟರ್ಸ್ ಅನ್ನು ನಾವು ಗಮನಿಸಿದಾಗ SBI ಲೈಫ್ ಇನ್ಶೂರೆನ್ಸ್ 82ರ ಪಿ ಇಯಲ್ಲಿ ಟ್ರೇಡ್ ಆಗ್ತಿದೆ, HDFC ಲೈಫ್ 94ರ ಪಿ ಇಯಲ್ಲಿ ಟ್ರೇಡ್ ಆಗ್ತಿದೆ, ICICI 82ರ ಪಿ ಇಯಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಓವರಾಲ್ ನಾವು ಗಮನಿಸಿದಾಗ LIC ಈಗ 200ರ ಪಿ ಇಯಲ್ಲಿ ಮಾರ್ಕೆಟಲ್ಲಿ ಲಾಂಚ್ ಆಗ್ತಿದೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದಾಗುತ್ತೆ. LIC IPOನ ರಿಜಿಸ್ಟರ್ ನಮಗೆ KFin Tech ನೋಡೋದಕ್ಕೆ ಸಿಗ್ತಾರೆ. ಸೊ ನಾವು ಅಲಾಟ್ಮೆಂಟ್ ಸ್ಟೇಟಸ್ ಏನಿದೆ ಅದನ್ನು KFin Techಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, ನಾವಿಲ್ಲಿ ಲಿಸ್ಟಿಂಗ್ ಏನ್ಗೆ ಅಪ್ಲೈ ಮಾಡಬೇಕಾ ಲಾಂಗ್ ಟರ್ಮ್ಗೆ ಅಪ್ಲೈ ಮಾಡಬೇಕಾ ಅಂತ ನೋಡಿದ್ರೆ ಇವತ್ತಿನ ದಿನ ಏಪ್ರಿಲ್ 29ಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹70 ಪ್ರತಿ ಶೇರ್ಗೆ ಕಾಣಿಸ್ತಿದೆ. ಹಾಗೆಯೇ ಇಲ್ಲಿ ರಿಟೇಲ್ಗೆ ಡಿಸ್ಕೌಂಟನ್ನು ಕೂಡ ಕೊಡ್ತಿದ್ದಾರೆ. ಸೊ ನಿಮಗೆ ₹45 ರಿಟೇಲ್ ಸೆಗ್ಮೆಂಟಲ್ಲಿ, ಹಾಗೆ ಪಾಲಿಸಿ ಹೋಲ್ಡರ್ಸ್ ಆಗಿದ್ದರೆ ₹60 ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಆ ಒಂದು ಕನ್ಸಿಡರೇಷನನ್ನು ತೊಗೊಂಡಾಗ 130ರಿಂದ 150ರ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಯಾವ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹70 ಮಾತ್ರ ಕನ್ಸಿಡರ್ ಮಾಡಿಕೊಂಡ್ರೆ 15 ಶೇರ್ಗಳ ಲಾಟ್ ಆಗಿರುತ್ತೆ. ₹1000ವರೆಗೂ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ ನೀವು ರಿಟೇಲ್ ಇನ್ವೆಸ್ಟರ್ಸ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದಾಗ ಇಲ್ಲಿ ನಿಮಗೆ ₹45 ಕುಷನ್ ಕೂಡ ಸಿಗುತ್ತೆ. ಸೊ ಆಗ ₹1500 ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಲಿಸ್ಟಿಂಗ್ ಗೇನ್ಸ್ನಲ್ಲಿ ನೀವು ಗಮನಿಸಿದಾಗ. ಸೊ ಇಲ್ಲಿ ಕೇವಲ ಲಿಸ್ಟಿಂಗ್ ಗೇನ್ ಶಾರ್ಟ್ ಟರ್ಮ್ಗೋಸ್ಕರ ಅಪ್ಲೈ ಮಾಡ್ತಿದ್ದೀರಾ ಅಂದಾಗ ₹100 ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗುತ್ತೆ. ಅದರ ಮೇಲೆ ರಿಟೇಲ್ ಸೆಗ್ಮೆಂಟ್ನಲ್ಲಿ ₹45 ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆಗ ನೀವು ₹2000ರಿಂದ ₹2500 ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ LIC ಒಂದು ದೊಡ್ಡ ಕಂಪನಿ ಆಗಿರುತ್ತೆ. 6 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ನೊಂದಿಗೆ ಬರ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಇದು ನಿಫ್ಟಿಗೆ ಎಂಟರ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸೊ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. ಖಂಡಿತವಾಗ್ಲೂ ಇಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದಾಗುತ್ತೆ. ಹಾಗೆ ಇದೊಂದು PSU ಕಂಪನಿ, ಗೌರ್ಮೆಂಟ್ನ ಕಂಪನಿ ಆಗಿರೋದ್ರಿಂದ ಡಿವಿಡೆಂಡ್ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ. ಒಳ್ಳೆಯ ಒಂದು ಡಿವಿಡೆಂಡನ್ನು ಕೂಡ ಕಂಪನಿ ಇಲ್ಲಿ ಡಿಕ್ಲೇರ್ ಮಾಡ್ಬೋದು. ಸೊ ಇಲ್ಲಿ ನನ್ನ ಒಂದು ಡಿಸಿಷನ್ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ 3 ಡಿಮ್ಯಾಟ್ ಅಕೌಂಟ್ಗಳು ಇದ್ದಾವೆ. 3 ಡಿಮ್ಯಾಟ್ ಅಕೌಂಟ್ನಿಂದ ನಾನು ಅಪ್ಲೈ ಮಾಡ್ತಿದ್ದೀನಿ. ಸೊ ಇಬ್ಬರ ಬಳಿಯಲ್ಲಿ ಪಾಲಿಸಿ ಕೂಡ ಇದೆ. ಸೊ ಪಾಲಿಸಿ ಹೋಲ್ಡರ್ ಆಗಿ ಅಪ್ಲೈ ಮಾಡ್ತೀನಿ. ಹಾಗೆ ಇನ್ನೊಂದು ಡಿಮ್ಯಾಟ್ ಅಕೌಂಟ್ ಏನಿದೆ ಅಲ್ಲಿ ನಾನು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀನಿ. ಸೊ ನಿಮ್ಮ ಬಳಿಯಲ್ಲಿ ಪಾಲಿಸಿ ಇಲ್ಲ ಅಂದರೆ, ಪಾಲಿಸಿ ಇದ್ದು ಕೂಡ ನೀವು ಇನ್ನೂ ಪ್ಯಾನನ್ನು ರಿಜಿಸ್ಟರ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ರಿಟೇಲ್ ಸೆಗ್ಮೆಂಟಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಅಲ್ಲಿ ಕೂಡ ನಿಮಗೆ ₹45 ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಒಳ್ಳೆಯ ಒಂದು ಆಪರ್ಚುನಿಟಿ ಆಗುತ್ತೆ. LIC IPOದಲ್ಲಿ ನೀವು ಒಂದು ಸ್ಟೇಕನ್ನು ಹೊಂದೋದಕ್ಕೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ನಾವು ನಾರ್ಮಲ್ ಆಗಿ ಯಾವ ರೀತಿ IPOಗಳಿಗೆ ಅಪ್ಲಿಕೇಶನನ್ನು ಹಾಕ್ತೀವಿ ಅದೇ ರೀತಿಯಲ್ಲಿ LICಗೂ ಕೂಡ IPO ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ನಿಮಗೆ ಸೆಲೆಕ್ಷನ್ ಸೆಗ್ಮೆಂಟ್ನಲ್ಲಿ ಪಾಲಿಸಿ ಹೋಲ್ಡರ್ ಅಥವಾ ರಿಟೇಲ್ 2 ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನೀವು ಯಾವುದೇ ಬ್ರೋಕರ್ನ ಥ್ರೂ ಅಪ್ಲೈ ಮಾಡಿದ್ರೂ ಕೂಡ ಪಾಲಿಸಿ ಹೋಲ್ಡರ್ ಸೆಗ್ಮೆಂಟ್ ಕೂಡ ಇರುತ್ತೆ. ಸೊ ನೀವಲ್ಲಿ ಯಾವ ಒಂದು ಸೆಗ್ಮೆಂಟ್ಗೆ ಬರ್ತೀರಾ ಅದರ ಬೇಸಿಸ್ ಮೇಲೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ನಿಮ್ಮ ಬಳಿಯಲ್ಲಿ ಪಾಲಿಸಿ ಇದ್ದು ನೀವು ಪ್ಯಾನನ್ನು ರಿಜಿಸ್ಟರ್ ಮಾಡಿಲ್ಲ ಅಂದರೆ ಪಾಲಿಸಿ ಹೋಲ್ಡರ್ ಸೆಗ್ಮೆಂಟಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆಂದರೆ ಅವರು ತರೋ ಚೆಕ್ಕನ್ನು ಮಾಡ್ತಾರೆ. ಸೊ ಅಲ್ಲಿ ನಿಮ್ಮ ಪ್ಯಾನ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಆಗ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಪಾಲಿಸಿ ಹೋಲ್ಡರ್ ಸೆಗ್ಮೆಂಟಲ್ಲಿ ಅಪ್ಲೈ ಮಾಡ್ತಿದ್ರೆ ಅಂದರೆ ಇನ್ನೊಂದು ಅಪ್ಲಿಕೇಶನನ್ನು ರಿಟೇಲ್ ಸೆಗ್ಮೆಂಟಲ್ಲೂ ಕೂಡ ಹಾಕೋದು ಒಳ್ಳೆಯದು. ಅಕಸ್ಮಾತ್ ಪಾಲಿಸಿ ಹೋಲ್ಡರ್ ಸೆಗ್ಮೆಂಟ್ ಕಂಪ್ಲೀಟಾಗಿ ಫುಲ್ ಆದರೆ ರಿಟೇಲ್ ಸೆಗ್ಮೆಂಟಲ್ಲಿ ನಿಮಗೆ ಅಲಾಟ್ಮೆಂಟ್ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನಾನಿವತ್ತು ನಿಮಗೆ LIC IPOನ ಬಗ್ಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, IPO ರಿಲೇಟೆಡ್ ನ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.